ಶ್ರೀ ಗುರುದೇವ್. ವೀಕ್ಷಕರೇ, 2026 ಜನವರಿ ತಿಂಗಳ ವೃಷಭ ರಾಶಿಯ ಮಾಸ ಭವಿಷ್ಯ ಅಂದರೆ ಈ ಒಂದು ವರ್ಷದ ಆರಂಭದಲ್ಲಿ ನಿಮ್ಮ ಒಂದು ಲೈಫ್ ಸ್ಟೈಲ್ ಹೇಗಿದೆ, ಮತ್ತೆ ನಿಮ್ಮ ಜೀವನದಲ್ಲಿ ಈ ವರ್ಷದ ಮೊದಲ ತಿಂಗಳಲ್ಲೇ ವೃಷಭ ರಾಶಿಯವರ ಕೈ ಸೇರಲಿರುವ ಆ ಗುಪ್ತ ನಿಧಿ ಅಥವಾ ಆಕಸ್ಮಿಕ ಲಾಭ ಯಾವುದು, ಮತ್ತೆ ಕರ್ಮ ಫಲದಾತ ಶನಿಯು ನಿಮ್ಮ ವೃತ್ತಿ ಜೀವನದಲ್ಲಿ ತರಲಿರುವ ಆ ಒಂದು ಆಘಾತಕಾರಿ ಬದಲಾವಣೆ ಏನು, ಮತ್ತೆ ನಿಮ್ಮ ರಾಶ್ಯಾಧಿಪತಿ ಶುಕ್ರನು ಈ ತಿಂಗಳು ನಿಮ್ಮ ಪ್ರೇಮ ಜೀವನದಲ್ಲಿ ಯಾವ ಹೊಸ ಸಂಚಲನ ಮೂಡಿಸಲಿದ್ದಾನೆ. ಇನ್ನು ಹವಾಮಾನ ವೈಪರೀತ್ಯದ ನಡುವೆಯೂ ವೃಷಭ ರಾಶಿಯವರು ಎದುರಿಸಲಿರುವ ಆರೋಗ್ಯದ ಸವಾಲುಗಳೇನು, ಮತ್ತೆ ನಿಮ್ಮ ಪ್ರಗತಿಯನ್ನು ಸಹಿಸದ ಆಪ್ತರೆ ನಿಮಗೆ ಕೂಡಲಿರುವ ಗಾಳ ಯಾವುದು, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನಲ್ಲೂ ಹಲವಾರು ವಿಷಯಗಳು ನೀವು ತಿಳಿದುಕೊಳ್ಳಬಹುದು. ತಪ್ಪದೆ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ. ನೋಡಿ, ವೃಷಭ ರಾಶಿಯವರಿಗೆ ಈ ಒಂದು ವರ್ಷದ ಮೊದಲನೇ ತಿಂಗಳಿನಲ್ಲಿ ನಿಮ್ಮ ರಾಶ್ಯಾಧಿಪತಿ ಆಗಿರುವಂತ ಶುಕ್ರ ಈ ತಿಂಗಳು ಸುಖ ಮತ್ತು ಲಾಭದ ಸ್ಥಾನಗಳಲ್ಲಿ ಸಂಚಾರವನ್ನು ಮಾಡುವುದರಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಆಕರ್ಷಣೆ ಹೆಚ್ಚಾಗುತ್ತದೆ. ಸ್ಥಗಿತಗೊಂಡಿದ್ದ ಕೆಲಸಗಳು ವೇಗ ಪಡೆಯುತ್ತವೆ. ಐಷಾರಾಮಿ ವಸ್ತುಗಳ ಖರೀದಿಗಾಗಿ ಹಣ ವ್ಯಯಿಸುತ್ತೀರಿ. ಮತ್ತೆ ಪ್ರೇಮ ಸಂಬಂಧಗಳಲ್ಲಿ ಮಧುರತೆ ಇರುತ್ತದೆ. ಆದರೆ ಅತಿಯಾದ ವಿಲಾಸಿತನವು ನಿಮ್ಮ ಉಳಿತಾಯದ ಮೇಲೆ ಪೆಟ್ಟು ನೀಡಬಹುದು. ಸ್ವಲ್ಪ ಹುಷಾರಾಗಿರಿ. ಮತ್ತೆ ಸೌಂದರ್ಯವರ್ಧಕ ಅಥವಾ ಕಲಾತ್ಮಕ ವೃತ್ತಿಯಲ್ಲಿರುವವರಿಗೆ ಅಭೂತಪೂರ್ವ ಯಶಸ್ಸು ಸಿಗಲಿದೆ. ಇನ್ನು ನಿಮಗೆ ಶನಿ ದಶಮ ಮತ್ತು ಏಕಾದಶ ಸ್ಥಾನದಲ್ಲಿ ಇರುವುದರಿಂದ ಶನಿಯಿಂದ ಒಂದಿಷ್ಟು ಬಲಶಾಲಿಯಾಗಿರುವುದರಿಂದ ವೃಷಭ ರಾಶಿಯವರಿಗೆ ಇದು ಕರ್ಮದ ಫಲ ಒಂದಿಷ್ಟು ಉತ್ತಮವಾದಂಥ ಸಮಯ ಆಗಿದೆ. ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ವಿಳಂಬವಾದರೂ ಕೂಡ ಖಂಡಿತ ಒಂದು ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ. ಹಳೆಯ ಹೂಡಿಕೆಗಳಿಂದ ಈ ತಿಂಗಳು ಲಾಭ ಬರುವ ಸಾಧ್ಯತೆಗಳಿದೆ. ಕೆಲಸದ ಸ್ಥಳದಲ್ಲಿ ಮೇಲಧಿಕಾರಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರಬಹುದು, ಆದರೆ ನಿಮ್ಮ ಪ್ರಾಮಾಣಿಕತೆಯೇ ನಿಮ್ಮನ್ನು ಕಾಪಾಡುತ್ತದೆ. ಇನ್ನು ಕಬ್ಬಿಣ, ತೈಲ ಮತ್ತು ಯಂತ್ರೋಪಕರಣಗಳ ವ್ಯವಹಾರದಲ್ಲಿರುವವರಿಗೆ ಉತ್ತಮವಾದಂತ ಆದಾಯವಿದೆ. ಇನ್ನು ಗುರು ನಿಮ್ಮ ರಾಶಿಯಿಂದ ದ್ವಿತೀಯ ಅಥವಾ ತೃತೀಯ ಭಾವದಲ್ಲಿ ಸಂಚಾರವನ್ನು ಮಾಡುವುದರಿಂದ ನಿಮ್ಮ ಮಾತಿಗೆ ಈ ತಿಂಗಳು ಮೌಲ್ಯ ಹೆಚ್ಚಲಿದೆ. ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯಲಿವೆ. ಧಾರ್ಮಿಕ ಕಾರ್ಯಗಳಿಗಾಗಿ ಹಣ ಖರ್ಚು ಮಾಡುತ್ತೀರಿ. ನಿಮ್ಮ ಸಲಹೆಯನ್ನು ಪಡೆಯಲು 10 ಜನ ಕಾಯುವಂತವರಾಗಿರುತ್ತಾರೆ. ಆ ರೀತಿ ಒಂದು ಒಳ್ಳೆ ಹೆಸರನ್ನು ನೀವು ಮಾಡುತ್ತೀರಿ. ಇನ್ನು ಬ್ಯಾಂಕಿಂಗ್ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿರುವವರಿಗೆ ಬಡ್ತಿ ಸಿಗುವ ಸಾಧ್ಯತೆಗಳಿದೆ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಇದ್ದ ಆತಂಕ ಅದೆಲ್ಲ ಈ ತಿಂಗಳಿನಲ್ಲಿ ದೂರವಾಗಲಿದೆ. ಭಯಪಡುವಂತ ಅವಶ್ಯಕತೆ ಇಲ್ಲ. ಮಕ್ಕಳಿಗೂ ಕೂಡ ಉತ್ತಮವಾದಂತ ಫಲಗಳಿದೆ. ಧೈರ್ಯವಾಗಿರಿ. ಇನ್ನು ರಾಹು 11ನೇ ಮನೆಯಲ್ಲಿ ಲಾಭದಾಯಕವಾಗಿದ್ದರೆ ಕೇತು 5ನೇ ಮನೆಯಲ್ಲಿ ಒಂದಿಷ್ಟು ಕರ್ಮ ಸ್ಥಾನದಲ್ಲಿ ಇರುತ್ತಾನೆ. ಹಾಗಾಗಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವಾಗ ಎಚ್ಚರವಾಗಿರಿ. ನಂಬಿ ಮೋಸ ಹೋಗುವ ಸಾಧ್ಯತೆಗಳಿರುತ್ತೆ. ಜೊತೆಗೆ ಹಣದ ಒಂದು ಖರ್ಚುಗಳು ಕೂಡ ಜಾಸ್ತಿ ಆಗುತ್ತೆ. ಮತ್ತೆ ಹಣದ ವಿಚಾರದಲ್ಲೂ ಕೂಡ ಮೋಸ ಹೋಗುವ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಈ ತರ ವ್ಯಕ್ತಿಗಳಿಂದ ಸ್ವಲ್ಪ ದೂರ ಇರಿ. ಮತ್ತೆ ಎಚ್ಚರವಾಗಿ ಯೋಚನೆ ಮಾಡಿ ನಿರ್ಧಾರಗಳನ್ನ ತೆಗೆದುಕೊಂಡು ಮುಂದುವರಿಯುವಂಥದ್ದು ಒಳ್ಳೆಯದು. ಇನ್ನು ಕೇತು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ನೀವು ಗೊಂದಲ ಮೂಡಿಸುತ್ತಾನೆ. ಅಂದ್ರೆ ನೀವು ಯಾವುದೇ ಒಂದು ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಒಂದಿಷ್ಟು ನಿಮ್ಮ ಮೈಂಡು ಬೇರೆ ಕಡೆ ಮತ್ತೆ ಚಂಚಲವಾಗುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಏನೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಯೋಚನೆ ಮಾಡಿ, ಒಂದು ಸ್ವಲ್ಪ ಸಮಯ ಆದರೂ ಕೂಡ ಪರವಾಗಿಲ್ಲ, ಅದನ್ನ ನಿಧಾನವಾಗಿಯೇ ಯೋಚನೆ ಮಾಡಿ ಮುಂದುವರಿಯಿರಿ. ಇನ್ನು ಈ ತಿಂಗಳು ಧನ ಲಾಭವಾಗುವ ಯೋಗವಿದ್ದರೂ ಕೂಡ ಲಾಟರಿ ಅಥವಾ ಜೂಜಿನಂತಹ ವಿಷಯಗಳಿಂದ ದೂರ ಇರುವಂತದ್ದು ಒಳ್ಳೆಯದು. ಮತ್ತೆ ಸ್ನೇಹಿತರಿಂದ ಮೋಸ ಹೋಗುವ ಸಾಧ್ಯತೆಗಳು ಇರುವುದರಿಂದ ಹಣಕಾಸಿನ ವಿಚಾರದಲ್ಲಿ ಯಾರನ್ನು ಅತಿಯಾಗಿ ನಂಬಬೇಡಿ. ನಂಬಿ ಮೋಸ ಹೋಗಬೇಡಿ. ಅದರಿಂದ ನೀವೇ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಇನ್ನು ಕುಜ ಮತ್ತು ಸೂರ್ಯ. ಕುಜ 8ನೇ ಮನೆಯಲ್ಲಿ ಸಂಚಾರ ಮಾಡಿದರೆ ಸೂರ್ಯ ಭಾಗ್ಯಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾನೆ. ಹಾಗಾಗಿ ಗುಪ್ತ ಶತ್ರುಗಳ ಕಾಟ ಹೆಚ್ಚಾಗಬಹುದು. ಆರೋಗ್ಯದಲ್ಲಿ ಪಿತ್ತ ಅಥವಾ ಉಷ್ಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು. ಹಾಗಾಗಿ ಆರೋಗ್ಯದ ಕಡೆ ಸ್ವಲ್ಪ ಜಾಗ್ರತೆಯಿಂದ ಇರಿ. ಮತ್ತೆ ತಂದೆಯ ಕಡೆಯಿಂದ ಆಸ್ತಿ ಬರುವ ಸಾಧ್ಯತೆಗಳಿದೆ. ಸರ್ಕಾರಿ ಕೆಲಸಗಳಿಗೆ ಅರ್ಜಿ ಹಾಕಲು ಇದು ಉತ್ತಮವಾದಂಥ ಸಮಯವಾಗಿದೆ. ಇನ್ನು ಅಗ್ನಿ ಮತ್ತು ವಿದ್ಯುತ್ ಉಪಕರಣಗಳ ಬಳಕೆಯಲ್ಲಿ ಸ್ವಲ್ಪ ಜಾಗರೂಕರಾಗಿರುವಂಥದ್ದು ಒಳ್ಳೆಯದು. ಇನ್ನು ವೀಕ್ಷಕರೇ, ಇವತ್ತಿನ ಒಂದು ತಿಂಗಳಿನಲ್ಲಿ ಶನಿಯು
ಪ್ರಭಾವ ಬೀರುವುದರಿಂದ ಸಮಯದ ಪಾಲನೆ ನಿಮ್ಮ ಯಶಸ್ಸಿನ ಮೊದಲ ಮೆಟ್ಟಿಲಾಗಿರುತ್ತೆ. ಮತ್ತೆ ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವ ಸಂಭವವಿದೆ. ತಿಂಗಳ ಆರಂಭದಲ್ಲೇ ಬಜೆಟ್ ನೀವು ಒಂದಿಷ್ಟು ಪ್ಲಾನ್ ಮಾಡಿಕೊಂಡು ಸಿದ್ಧಪಡಿಸಿಕೊಳ್ಳುವಂಥದ್ದು ಒಳ್ಳೆಯದು. ಇನ್ನು ಕೋಪ ಮತ್ತು ಆತುರದ ನಿರ್ಧಾರಗಳನ್ನ ಮಾಡಬೇಡಿ. ವೃಷಭ ರಾಶಿಯವರು ಸಮಾಧಾನದಿಂದ ವರ್ತಿಸಿದರೆ ಜಗತ್ತನ್ನೇ ಗೆಲ್ಲಬಹುದು. ಇನ್ನು ಜನವರಿ 10ರಿಂದ 22ನೇ ತಾರೀಕಿನವರೆಗೂ ನೀವು ಸ್ವಲ್ಪ ದೂರದ ಪ್ರಯಾಣ ಮಾಡುವಾಗ ನಿಮ್ಮ ದಾಖಲೆಗಳನ್ನ ಮತ್ತು ಹಣವನ್ನು ಜಾಗ್ರತೆಯಿಂದ ನೋಡಿಕೊಳ್ಳುವಂಥದ್ದು ಒಳ್ಳೆಯದು. ಮತ್ತೆ ಮದುವೆಯ ಮಾತುಕತೆ ನಡೆಸುವಾಗ ಮುಚ್ಚುಮರೆ ಬೇಡ, ಸ್ಪಷ್ಟವಾಗಿ ಮಾತನಾಡಿ. ಇನ್ನು ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡಿಕೊಳ್ಳಿ. ಹೊರಗಿನ ಆಹಾರ ಸೇವನೆ ಮಾಡುವಂಥದ್ದು ಸ್ವಲ್ಪ ಅಷ್ಟೊಂದು ಒಳ್ಳೆಯದಲ್ಲ. ಇದರಿಂದ ನಿಮ್ಮ ಆರೋಗ್ಯ ಕೆಡಿಸಬಹುದು. ಹಾಗಾಗಿ ಮನೆಯಲ್ಲಿ ಒಳ್ಳೆಯ ಒಂದು ಪದಾರ್ಥದ ಆಹಾರಗಳನ್ನ ಸೇವನೆ ಮಾಡಿ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡಿಕೊಳ್ಳಿ. ಇನ್ನು ಈ ಒಂದು ವೃಷಭ ರಾಶಿಯವರೇ, ನಿಮ್ಮ ಒಂದು ಜೀವನದಲ್ಲಿ ಸ್ಥಿರತೆ, ತಾಳ್ಮೆ ಹೆಸರಾದವರು ನೀವು. ಈ ತಿಂಗಳು ಬರುವ ಸಣ್ಣ ಪುಟ್ಟ ಸವಾಲುಗಳು ನಿಮ್ಮನ್ನು ಕುಗ್ಗಿಸಲು ಸಾಧ್ಯವಿಲ್ಲ. ಜೀವನದಲ್ಲಿ ಎಷ್ಟೇ ಗಾಳಿ ಮಳೆ ಬಂದರೂ ಗಟ್ಟಿಯಾಗಿ ನಿಲ್ಲುವ ಶಕ್ತಿ ನಿಮಗಿದೆ. ಹಾಗಾಗಿ ವೃಷಭ ರಾಶಿಯವರಿಗೆ ಅದೃಷ್ಟದ ಚಕ್ರ ತಿರುಗಲು ಶುರುವಾಗಿದೆ. ನಿಮ್ಮ ಶ್ರಮಕ್ಕೆ ದೇವರ ಆಶೀರ್ವಾದ ಖಂಡಿತ ಸಿಗುತ್ತದೆ. ಸೋಲುವ ಮಾತನ್ನೇ ಆಡಬೇಡಿ, ಗೆಲುವು ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ. ಹಾಗಾಗಿ ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. ಇನ್ನು ವೀಕ್ಷಕರೇ, ಈ ತಿಂಗಳಿನಲ್ಲಿ ನೀವು ಮಾಡಬೇಕಾದಂತ ಪರಿಹಾರಗಳನ್ನು ತಿಳಿಸ್ಕೊಡ್ತೇನೆ. ಆದರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಈ ವಿಡಿಯೋ ನಿಮಗೆ ಎಷ್ಟು ಉಪಯೋಗ ಆಗಿದೆ ಅನ್ನುವುದರ ಬಗ್ಗೆ ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳು ಕಾಮೆಂಟ್ ಮೂಲಕ ತಿಳಿಸಿಕೊಡಿ. ನೋಡಿ, ವೃಷಭ ರಾಶಿಯವರು ಈ ಒಂದು ಜನವರಿ ತಿಂಗಳಿನಲ್ಲಿ ಮಾಡಬೇಕಾದ ಪರಿಹಾರಗಳು ಏನಂದ್ರೆ, ಶುಕ್ರವಾರದ ದಿನ ಲಕ್ಷ್ಮಿ ಅಷ್ಟೋತ್ತರ ಜಪ ಮಾಡಿ ಮತ್ತು ಬಿಳಿ ಬಣ್ಣದ ಸಿಹಿ ತಿಂಡಿಯನ್ನು ನೈವೇದ್ಯ ಮಾಡಿ. ಜೊತೆಗೆ ಕೇತುವಿನ ದೋಷ ನಿವಾರಣೆಗೆ ಪ್ರತಿದಿನ ಓಂ ಗಂ ಗಣಪತಯೇ ನಮಃ ಮಂತ್ರವನ್ನು ಜಪ ಮಾಡಿ. ಅದೇ ರೀತಿ ಬಡವರಿಗೆ ಉದ್ದಿನ ಬೇಳೆ ಅಥವಾ ಕಪ್ಪು ಬಟ್ಟೆಯನ್ನು ದಾನ ಮಾಡುವುದರಿಂದ ವೃತ್ತಿ ಜೀವನದ ಅಡೆತಡೆಗಳು ನಿವಾರಣೆಯಾಗುತ್ತದೆ. ಮತ್ತೆ ಬುಧನ ಬಲಕ್ಕಾಗಿ ಬುಧವಾರ ಹಸುಗಳಿಗೆ ಹಸಿರು ಹುಲ್ಲು ತಿನ್ನಿಸುವುದರಿಂದ ತುಂಬಾ ಶುಭ ಫಲಗಳು ಈ ತಿಂಗಳಿನಲ್ಲಿ ನೀವು ಕಾಣಬಹುದು. ಇನ್ನು ವೃಷಭ ರಾಶಿಯವರಿಗೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಯಾವುದಾದರೂ ನಿರ್ದಿಷ್ಟವಾದ ಗೊಂದಲಗಳಿದ್ದರೆ ಕೇಳಬಹುದು. ಇದರ ಬಗ್ಗೆ ಇನ್ನಷ್ಟು ಸಂಪೂರ್ಣವಾದ ಮಾಹಿತಿಗಳು ನಾವು ತಿಳಿಸ್ಕೊಡ್ತೇವೆ. ಹಾಗಾಗಿ ನಿಮಗೆ ನಿಮ್ಮ ರಾಶಿಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ.